ವಿಷನಾ? ನೋಡ್ತಿದೆ. ಪರ್ಣಿಕಾ, ಹೋಗಿ ಉಪ್ಪು ನೀರು ತಗೊಂಡ್ ಬಾ. ಸರಿ ಮಾವಯ್ಯ. ಮಾಯಾ, ಮಾಯಾ, ಅತ್ತೆ, ಮಾಯಾ ಇದನ್ನ ಸ್ವಲ್ಪ ಕುಡಿಯಮ್ಮ. ಮಾಯಾ, ಏನಾಯ್ತು ಮಾಯಾ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಪುಣ್ಯ ತಂದೆ ತುಪ್ಪ ತಿಂತಿದ್ದ ಹಾಗೇನೆ ಗಂಟ್ಲೆಲ್ಲ ನೋವಕ್ ಶುರುವಾಯ್ತು. ಅಂದ್ರೆ ಪುಣ್ಯ ನನ್ನ ಸಾಯಿಸೋದಕ್ಕೆ ವಿಷ ಬೆರೆಸಿರ್ಬೇಕು ವರ್ಮಾ ಅವ್ರೆ. ಏ, ನಾನ್ ಯಾಕೆ ವಿಷ ಹಾಕ್ತೀನಿ? ಇವಳು ಹೇಳ್ತಾ ಇರೋದೆಲ್ಲ ಸುಳ್ಳು. ನೀನೇ ವಿಷ ಬೆರೆಸಿದ್ದು. ನಿನ್ನ ಬಿಟ್ರೆ ನನ್ನ ಸಾಯಿಸೋ ಉದ್ದೇಶ ಯಾರಿಗಿರತ್ತೆ ಹೇಳು? ರಾತ್ರಿ ನನ್ ಕೋಣೆಗೆ ನೀನ್ ಬಂದಿದ್ದೆ. ನಾಗನಿಧಿ ಹತ್ರ ವರ್ಮಾ ಅವ್ರನ್ನ ಕರ್ಕೊಂಡು ಹೋದ್ರೆ ಸಾಯಿಸ್ತೀನಿ ಅಂತ ಹೆದರಿಸ್ದೆ. ಮಾಯಾ, ಸುಮ್ನೆ ಪುಣ್ಯನ್ ಮೇಲೆ ಆರೋಪ ಮಾಡಬೇಡ. ಪುಣ್ಯ ಯಾವತ್ತೂ ಹಾಗೆ ಮಾಡಲ್ಲ. ಅನಿರುದ್ಧ್, ಹೆಂಡತಿ ಮೇಲೆ ಪ್ರೀತಿ ನಂಬಿಕೆ ಇರ್ಬೇಕು, ಆದ್ರೆ ಅತಿಯಾದ ಪ್ರೀತಿ ನಂಬಿಕೆ ಇರಬಾರ್ದು. ಪುಣ್ಯ ನಾಗಮ್ಮನ್ ಮೇಲೆ ಆಣೆ ಮಾಡಿ ನನ್ನ ಹತ್ರ ಬಂದು ಹೆದರ್ಸಿಲ್ಲ ಅಂತ ಹೇಳದಕ್ಕೆ ಹೇಳಿ. ನಾನೀಗ್ಲೇ ಇದೇ ಕ್ಷಣನೇ ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಪ್ರಮಾಣ ಮಾಡು ಪುಣ್ಯ. ಯಾಕೆ ಭಯನಾ? ನನ್ ಪುಣ್ಯ ಪ್ರಮಾಣ ಮಾಡ್ತಾಳೆ. ಪ್ರಮಾಣ ಮಾಡು ಪುಣ್ಯ. ನನ್ ಮಾಯನ್ ರೂಮಿಗೆ ಹೋಗಿದ್ದು ನಿಜಾನೇ. ನಾಗನಿಧಿಗೋಸ್ಕರ ಹೋಗ್ಬಾರ್ದು ಅಂತ ಹೇಳಿದ್ದು ಕೂಡ ನಿಜಾನೇ. ಎದ್ದೇಳೆ. ನನ್ ಜೊತೆನೆ ಆಟ ಆಡ್ತ್ಯಾ? ನನ್ನ ಹತ್ರನೇ ಮೊಂಡ್ಕಾಲಲ್ಲಿ ಮೆಟ್ಲು ಹತ್ತಿಸ್ತ್ಯಾ? ನನಗೆ ಸವಾಲ್ ಹಾಕಿ ಗೆಲ್ತೀನಿ ಎಂದೆ? ನನ್ ಜೊತೆ ಇವಾಗ ನಮ್ಮಮ್ಮ ಇಲ್ದೇ ಇರ್ಬೋದು, ಆದ್ರೆ ಮಾಯಾ ಇದ್ದಾಳೆ. ಪರ್ಣಿಕಾ, ನೀನು ಪುಣ್ಯದಿಂದ ಎಷ್ಟು ನೋವು ಅನ್ಭವಿಸಿದ್ಯೋ, ಇವಾಗ ಅದಕ್ಕಿಂತ ಹೆಚ್ಚಾಗಿ ಈ ಪುಣ್ಯ ಅನ್ಭವಿಸ್ಬೇಕು. ಅದನ್ನ ನೋಡಿ ನೀನು ಸಂತೋಷ ಪಡ್ಬೇಕು. ಏಯ್ ಪುಣ್ಯ, ಇಲ್ಲಿವರೆಗೂ
ನನ್ ಭಾವನ್ ಮುಂದೆ ಆಡಿದ್ದೆ ಆಟ ಮಾಡಿದ್ದೆ ಸರಿ ಅನ್ನೋದು ನಡೀತಾ ಬಂತು. ಇನ್ನು ಮುಂದೆ ನಿನ್ನ ಯಾವ ಆಟನೂ ನಡೆಯಲ್ಲ ಕಣೆ. ಪ್ರತಿದಿನ ಅಳೋದೆ. ಇನ್ನು ಸ್ವಲ್ಪ ದಿನದಲ್ಲಿ ನಾನು ನಿನ್ನ ಜಾಗದಲ್ಲಿರ್ತೀನಿ, ನೀನು ತವ್ರ ಮನೇಲಿರ್ತ್ಯ. ನೆನಪಲ್ಲಿಟ್ಕೋ, ಇದೇ ನಡೆಯತ್ತೆ. ನಡಿ ಮಾಯಾ. ಈ ಮಾಯಾ ಅವಳ ಮಾತುಗಳಿಂದ ನಾಗನಿಧಿ ಮೇಲೆ ಆಸೆನ ಹೆಚ್ಚಿಸ್ತಾ ಯಜಮಾನ್ರು ಅವಳನ್ನ ನಂಬೋ ಥರ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾನೇ ಅಲ್ಲ, ಯಾರು ಏನೇ ಹೇಳಿದ್ರು ಮಾಯಾ ಬಗ್ಗೆ ಅವ್ರು ನಂಬ್ತಾನೇ ಇಲ್ಲ. ನಾನು ಏನ್ ಮಾಡ್ಲಿ, ಹೇಗೆ ಕಾಪಾಡ್ಕೊಳ್ಳಿ?